ಟೆಕ್ನಿಕಲ್ ಚಾನಲ್ಗೆ ಸ್ವಾಗತ. ನಾನು ಈ ದಿವಸ ನಿಮಗೆ ಮಿಕ್ಸರ್ ಗ್ರೈಂಡರ್ನ ಮೋಟರ್ನಲ್ಲಿರ್ತಕ್ಕಂಥ ಫೀಲ್ಡ್ ಕಾಯಿಲ್ ವೈಂಡಿಂಗ್ಗಳನ್ನ ಯಾವ ಥರ ತಯಾರು ಮಾಡಬೇಕು, ಅದರಲ್ಲಿ ಟರ್ನ್ಸ್ ಎಷ್ಟಿರ್ತದೆ, ಗೇಜನ್ನು ಯಾವ್ದು ಹಾಕಬೇಕು, 3 ಸ್ಪೀಡನ್ನು ಯಾವ ಥರ ಕನೆಕ್ಷನ್ ಮಾಡಬೇಕು ಅನ್ನೋದನ್ನು ನಿಮಗೆ ಪ್ರಾಕ್ಟಿಕಲಿ ಮಾಡಿ ನಿಮಗೆ ತೋರಿಸ್ತಿದ್ದೇನೆ. ಈಗಾಗಲೇ ನಾನು ಬೋತ್ ಸೈಡ್ ಬ್ಯಾಲೆನ್ಸಿಂದ ಅಪ್ಲೋಡ್ ಮಾಡಿದ್ದೇನೆ, ಎಲ್ಲರೂ ನೋಡಿದ್ದಾರೆ. ಮತ್ತು ಪುನಃ ನನಗೆ ತುಂಬ ಕಮೆಂಟ್ಸ್ ಬಂದಿತ್ತು ಒನ್ ಸೈಡ್ ಬ್ಯಾಲೆನ್ಸಿಂದ ಮಾಡಿ ಅಂತ ಹೇಳ್ಬಿಟ್ಟು. ಇವತ್ತಿನ ದಿವಸ ಒನ್ ಸೈಡ್ ಬ್ಯಾಲೆನ್ಸಿಂದ ಮಾಡಲಿಕ್ಕೆ ನಿಮಗೆ ಎಲ್ಲ ವ್ಯವಸ್ಥೆನೇ ಮಾಡ್ಕೊಂಡಿದ್ದೇನೆ. ಅದಕ್ಕಿಂತ ಮೊದಲಾಗಿ ಈ ಬೇರೆ ಬೇರೆ ಕಂಪನಿ ಮಾರ್ಕೆಟ್ನಲ್ಲಿ ಯಾವ ಥರದ ಮಿಕ್ಸಿಗಳು ಯಾವ ಥರ ಮೋಟ್ರ್ಗಳು ಒಳಗಡೆ ಹಾಕ್ತಾರೆ ಅನ್ನೋದನ್ನು ಜಸ್ಟ್ ನಿಮಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ ಯಾವ ಥರದ ಮೋಟ್ರ್ಗಳು ಇದ್ದಾವೆ ಅಂತ ಹೇಳ್ಬಿಟ್ಟು. ಇಲ್ಲಿ ಮೋಟ್ರ್ಗಳು ನಮಗೆ ಬೇರೆ ಬೇರೆ ಟೈಪ್ನಾದ ಮೋಟ್ರ್ಗಳು ಇದ್ದಾವೆ. ಈ ಥರ ಎಲ್ಲ ಮೋಟರ್ಸ್ಗಳು ಒಂದೇ ಥರ ಅಲ್ಲ, ಮೋಟರ್ಸ್ಗಳು ನಮಗೆ ಏನಿದ್ದಾವೆ ಬೇರೆ ಬೇರೆ ಇದಾವೆ. ಯಾವುದು ಒಂದು ನಮಗೆ ಸುಮಿತ್ ಟೈಪ್ ಮೋಟ್ರಸ್ಗಳು, ನಂತರ ನಮಗೆ ಕೇನ್ ಸ್ಟಾರ್ ಮೋಟಾರ್ಗಳು ಅಂತ ನೋಡಿ. ಇದು ನಿಮಗೆ ಕೇನ್ ಸ್ಟಾರ್ ಮೋಟ್ರ್ ಅಂತ ಇದೆ, ಇದು ಕೇನ್ ಸ್ಟಾರ್ ಮೋಟ್ರಸ್ಸು. ನಂತರ ಇದಾಗುತ್ತೆ ನಿಮಗೆ ಇದು ಸುಮಿತ್ ಟೈಪ್ ಮೋಟ್ರ್ ಅಂತ ಹೇಳ್ಬಿಟ್ಟು. ಎರಡಕ್ಕೂ ವ್ಯತ್ಯಾಸ ಕಾಣುತ್ತಾ ನಿಮಗೆ? ಓಕೆ, ಕಾಣ್ತದೆ. ಸುಮಿತ್ ಟೈಪು ಮತ್ತು ಇದು ನಮಗೆ ಕೇನ್ ಸ್ಟಾರ್ ಸಿಸ್ಟಮು. ನಂತರ ಇದು ನಿಮಗೆ ಸುಮಿತ್ ಟೈಪ್ ಅಂತ ಹೇಳ್ಬಿಟ್ಟು 2 ಮೋಟ್ರ್ ಇದ್ದಾವೆ. ಓಕೆ, ನಂತರ ಇದರಲ್ಲಿ ಇರ್ತಕ್ಕಂಥ ವೈಂಡಿಂಗ್ ಸಿಸ್ಟಮು ಕೂಡ ಏನಾಗಿರುತ್ತೆ, ಬದಲಾವಣೆ ಇರ್ತದೆ. ನಂತರ ಆರ್ಮೇಚರ್ಗಳು ಕೂಡ ಇದರಲ್ಲಿ ಏನಾಗಿದ್ದಾವೆ, ಬೇರೆ ಬೇರೆ ಟೈಪ್ ಆರ್ಮೇಚರ್ಗಳು ನೋಡಿ. ಇಲ್ಲಿ ಇವೆಲ್ಲ ಕೂಡ ನಮಗೆ ಕೇನ್ ಸ್ಟಾರ್ ಸಿಸ್ಟಮ್ನ ಆರ್ಮೇಚರ್ಗಳಿದ್ದಾವೆ. ಇಲ್ಲಿ ನಮಗೆ ಸುಮಿತ್ ಟೈಪಿಂದು ಆರ್ಮೇಚರ್ ಸ್ವಲ್ಪ ಉದ್ದ ಇರ್ತದೆ. ಎರಡಕ್ಕೂ ವ್ಯತ್ಯಾಸ ಇದೆ ನೋಡಿ, ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೇನೆ. ಇಲ್ಲಿ ಕೇನ್ ಸ್ಟಾರ್ ಸಿಸ್ಟಮ್ಗೂ ನಂತರ ಸುಮಿತ್ಗೂ ಏನು ವ್ಯತ್ಯಾಸ ಇದೆ, ಕೇನ್ ಸ್ಟಾರ್ ಸಿಸ್ಟಮ್ನ ಆರ್ಮೇಚರು ದಪ್ಪ ಇರುತ್ತೆ, ಸುಮಿತ್ ಟೈಪಿಂದ ನಮಗೆ ಲೆಂತ್ ಜಾಸ್ತಿ ಇರುತ್ತೆ, ಮತ್ತೇನಾಗುತ್ತೆ ತೆಳು ಇರ್ತದೆ. ಇದಕ್ಕೆ ನಾವು ಕೇನ್ ಸ್ಟಾರ್ ಸಿಸ್ಟಮ್ ಆರ್ಮೇಚರ್ ಅಂತ ಹೇಳ್ತಿದ್ದೀವಿ. ನಂತರ ನಮಗಿದು ಸುಮಿತ್ ಟೈಪ್ ಆರ್ಮೇಚರ್ ಅಂತ ಹೇಳ್ತಿದ್ದೀವಿ. ಓಕೆ, ಹಾಗಾದರೆ ಇಲ್ಲಿ ಫೀಲ್ಡ್ ಕೋರ್ಸ್ ಒಳಗಡೆ ಇರ್ತಕ್ಕಂಥ ಫೀಲ್ಡ್ ಕಾಯಿಲೆ ಇರ್ತದೆ. ಇದು ನಮಗೆ ಸುಮಿತ್ ಟೈಪಿಂದ ಫೀಲ್ಡ್ ಇದೆ. ನಂತರ ಇದು ನಿಮಗೆ ಕೇನ್ ಸ್ಟಾರ್ ಸಿಸ್ಟಮ್, ಇದು ಕೇನ್ ಸ್ಟಾರ್ ಸಿಸ್ಟಮು. ನಂತರ ಇದು ಸುಮಿತ್ ಟೈಪು. ಕೋರ್ಗಳು ಬೇರೆ ಬೇರೆ ಟೈಪೇ ಇರ್ತದೆ. ಕೋರ್ಗಳು ನೋಡಿ ಯಾವ ಥರ ಇದಾವೆ ಅಂದರೆ, ಇದು ಉದ್ದ ಕೋರ್ ಲೆಂತ್ ಇದೆ. ನಂತರ ಒಳಗಡೆ ಇರೋಂಥ ಡಯ ಕಡಿಮೆ ಇದೆ. ಇದು ಅಗಲ ಇದೆ. ನಂತರ ಒಳಗಡೆ ಇದೆ. ನಂತರ ಹೈಟ್ ಏನಾಗಿದೆ ಅಂದರೆ ಕಡಿಮೆ ಆಗಿದೆ. ಮಾರ್ಕೆಟ್ನಲ್ಲಿ ನಮಗೆ ಮಿಕ್ಸಿಗಳನ್ನ ಕಡಿಮೆ ಕೊಡಲಿಕ್ಕೆ ಕಾರಣ ಏನಪ್ಪ ಅಂದರೆ ನೋಡಿ, ಇಲ್ಲಿ ಕೋರ್ ಲೆಂತ್ ಜಾಸ್ತಿ ಆದರೆ ಮಿಕ್ಸಿ ತುಂಬ ಸ್ಟ್ರೆಂತ್ ಇರ್ತದೆ, ಎಷ್ಟು ಹೆವಿ ಲೋಡನ್ನಾಗೆ ವರ್ಕ್ ಮಾಡ್ತದೆ. ಆದರೆ ಕೋರ್ ಲೆಂತ್ ಕಡಿಮೆ ಆದ ತಕ್ಷಣ ಏನಾಗುತ್ತೆ ಅಂದರೆ ಅದರಲ್ಲಿ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಹೆವಿ ಡ್ಯೂಟಿ ವರ್ಕನ್ನು ಮಾಡೋದಿಲ್ಲ. ಆ ಉದ್ದೇಶಕ್ಕೋಸ್ಕರವಾಗಿ ಕೋರ್ ಲೆಂತನ್ನು ಯಾವತ್ತು ಜಾಸ್ತಿ ಇರೋದು, ಆ ಕೋರ್ ಲೆಂತಿನ ಮಿಕ್ಸಿಗಳನ್ನ ನಾವು ಕೊಂಡ್ಕೋಬೇಕು. ಕೋರ್ ಲೆಂತ್ ಕಡಿಮೆ ಇದ್ದರೆ ಏನಾಗುತ್ತೆ ಅಂದರೆ ಅದು ಹೆವಿ ಡ್ಯೂಟಿ ವರ್ಕ್ ಮಾಡೋದಿಲ್ಲ ಮತ್ತು ಲೋಡ್ ಕೂಡ ತಗೊಳ್ಳಿಕ್ಕೆ ಅದು ಆಗೋದಿಲ್ಲ. ಹಾಗಾಗಿಬಿಟ್ಟು ಕೋರ್ ಲೆಂತ್ ಜಾಸ್ತಿ ಇರೋದನ್ನು ತೊಗೋಬೇಕಾಗ್ತದೆ. ಓಕೆ, ಇದಕ್ಕೆ ನಾವು ಕೇನ್ ಸ್ಟಾರ್ ಸಿಸ್ಟಮ್ ಕೋರ್ ಅಂತ ಕರಿತೀವಿ. ನಂತರ ಇಲ್ಲಿ ಆರ್ಮೇಚರ್ಗಳಲ್ಲೂ ಕೂಡ ವ್ಯತ್ಯಾಸ ಆಗ್ತದೆ ಒಂದೊಂದು ಸಂದರ್ಭದಲ್ಲಿ ನೋಡಿ. ಇದು ಆರ್ಮೇಚರು ಎರಡೂ ಕೂಡ ಸುಮಿತ್ ಆರ್ಮೇಚರೇ, ಆದರೆ ಇದು ಆರ್ಮೇಚರನ್ನು ಸ್ವಲ್ಪ ಲೆಂತ್ ಕಡಿಮೆ ಮಾಡಿದ್ದಾರೆ. ಇದು ತುಂಬ ಲೆಂತ್ ಜಾಸ್ತಿ, ಇದು ಸ್ಟ್ಯಾಂಡರ್ಡ್ ಲೆಂತ್ ಇದೆ, ಇದು ಸ್ಟ್ಯಾಂಡರ್ಡ್ ಲೆಂತ್ ಅಲ್ಲ. ಇದು ಕಡಿಮೆ ರೇಟಲ್ಲಿ ಇದನ್ನು ಮಿಕ್ಸಿ ಮಾರಾಟ ಮಾಡಲಿಕ್ಕೆ ಕಾರಣ ಅದರೊಳಗಿರ್ತಕ್ಕಂಥ ಆರ್ಮೇಚರು ಮತ್ತು ಫೀಲ್ಡ್ಗಳನ್ನ ತುಂಬ ಕಡಿಮೆ ಕ್ವಾಲಿಟಿದನ್ನು ಹಾಕಿರ್ತಾರೆ. ಹಾಗಾಗಿಬಿಟ್ಟು ಕಡಿಮೆ ಹಾಕಲಿಕ್ಕೆ ಸಾಧ್ಯತೆ ಆಗುತ್ತೆ. ಸರಿ, ಹಾಗಾದರೆ ಈ ಮಿಕ್ಸರ್ ಗ್ರೈಂಡರ್ ಮೋಟರ್ನ ಫೀಲ್ಡ್ ಕಾಯಿಲ್ಗಳನ್ನ ತಯಾರು ಮಾಡಲಿಕ್ಕೆ ನಾವು ಯಾವ ಥರನಾದ ವೈರನ್ನು ಯೂಸ್ ಮಾಡ್ತೀವಿ ಅಂತಂದರೆ 26 ಅಂತ ಹೇಳ್ಬಿಟ್ಟು SWG 26 ಅಂತೆ ನಾನು ಬರೆದೆ ನೋಡ್ರಿ. SWG 26 ಅಂತೆ. ಈ SWG 26 ವೈಂಡಿಂಗ್ ವೈರನ್ನು ನಾವು ಫೀಲ್ಡ್ ಕಾಯಿಲ್ಗಳನ್ನ ರೆಡಿ ಮಾಡಲಿಕ್ಕೆ ಉಪಯೋಗಿಸ್ತಿದ್ದೀವಿ. ಅದು ಯಾವುದೇ ಮಿಕ್ಸ್ ಇರ್ಬೋದು, ಕೇನ್ ಸ್ಟಾರ್ ಸಿಸ್ಟಮ್ ಇರ್ಬೋದು ಅಥವಾ ಸುಮಿತ್ ಟೈಪ್ ಇರ್ಬೋದು. ಯಾವುದೇ ಮಿಕ್ಸರ್ ಇದ್ರೂ ಕೂಡ ನಾವು ಈ 26 SWG ವೈಂಡಿಂಗ್ ವೈರನ್ನು ಈ ಫೀಲ್ಡ್ ವೈಂಡಿಂಗ್ ಕಾಯಿಲ್ಗಳನ್ನ ತಯಾರು ಮಾಡ್ತಿದ್ದೆ. ಓಕೆ, ಹಾಗಾದರೆ ಈ ಫೀಲ್ಡ್ ಕಾಯಿಲ್ಗಳನ್ನ ಯಾವ ಥರ ತಯಾರು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ನಮಗೆ ಫೀಲ್ಡ್ ವೈಂಡಿಂಗ್ ಕಾಯಿಲ್ಗಳನ್ನು ಸುತ್ತಲಿಕ್ಕೆ ಈ ಥರನಾಗಿದ್ದು ಸಿಂಪಲ್ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೇನೆ. ಒಂದು ಪ್ಲೇವುಡ್ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು 4 ಮಳೆಗಳನ್ನ ಹೊಡ್ಕೋಬೇಕಾಗುತ್ತೆ. ನಂತರ ಕೋರ್ ಸೈಜನ್ನು ಕರೆಕ್ಟಾಗಿ ಸ್ಟ್ಯಾಂಡರ್ಡ್ ಸೈಜಲ್ಲಿ ಇಟ್ಕೋಬೇಕು. ನೋಡಿ, ಕೋರ್ ಸೈಜನ್ನು ಈ ಥರ ಸ್ಟ್ಯಾಂಡರ್ಡ್ ಸೈಜಲ್ಲಿ ಇಟ್ಕೋಬೇಕು. ಹೀಗೆ ಕೋರ್ ಸೈಜನ್ನು ಹೀಗೆ ಸ್ಟ್ಯಾಂಡರ್ಡ್ ಸೈಜಲ್ಲಿ ಇಟ್ಕೋಬೇಕು. ಹಿಂದೆ ಮತ್ತು ಮುಂದೆ ಮಳೆಗಳನ್ನ ಕರೆಕ್ಟಾಗಿ ಹಾಕ್ಕೋಬೇಕಾಗುತ್ತೆ. ನೋಡಿ, ಇದು ಕೋರ್ ಸೈಜ್ ಅಂತ ಹೇಳ್ತೀವಿ ನಾವು. ಈ ಕೋರ್ ಸೈಜ್ ಸ್ಟ್ಯಾಂಡರ್ಡ್ ಸೈಜ್ನಲ್ಲಿ ಮಳೆ ಹೊಡ್ಕೊಂಡ್ಬಿಟ್ಟು ಇದಕ್ಕೆ ನಾವು ವೈಂಡಿಂಗ್ ಕಾಯಿಲ್ಗಳನ್ನ ಸುತ್ತುವಂಥ ವ್ಯವಸ್ಥೆನ ಮಾಡ್ಕೋಬೇಕು. ಹಾಗಾದರೆ ಎಷ್ಟು ಟರ್ನ್ಸ್ ಹಾಕಬೇಕು ಅನ್ನೋದನ್ನು ನಿಮಗೆ ಪ್ರಾಕ್ಟಿಕಲಿ ಇಲ್ಲಿ ಮಾಡಿ ತೋರಿಸ್ತೀನಿ. ಪ್ರಾಕ್ಟಿಕಲಿ ಮಾಡಿ ನೋಡಿ. ಫ್ರೆಂಡ್ಸ್, ಹಾಗಾದರೆ ನಾನೀಗ ಒನ್ ಸೈಡ್ ಬ್ಯಾಲೆನ್ಸು, ಈಗ ನಾನು ಬೋತ್ ಸೈಡ್ ಬ್ಯಾಲೆನ್ಸ್ ಮಾಡಿದರೆ ಒನ್ ಸೈಡ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಯಾವ ಥರ ಫೀಲ್ಡ್ ಕಾಯಿಲ್ಗಳನ್ನ ರೆಡಿ ಮಾಡಬೇಕು ಅನ್ನೋದನ್ನು ನಿಮಗೆ ನಾನು ಪ್ರಾಕ್ಟಿಕಲಿವಾಗಿ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಓಕೆ, ಹಾಗಾದರೆ ಈ ಥರದ್ದೊಂದು ಹಲಿಗೆ ವ್ಯವಸ್ಥೆ ಮಾಡ್ಕೋಬೇಕು, ಮರದ ಹಲಿಗೆನ. ನಂತರ ಅದಕ್ಕೆ 4 ಮಳೆಗಳನ್ನ ಹೊಡ್ಕೋಬೇಕು. 4 ಮಳೆಗಳನ್ನ ಹೊಡ್ಕೊಂಡು ಈ ನಮ್ಮ ಕೋರ್ಗೆ ಏನಾಗುತ್ತೆ, ಈ ಕೋರ್ಗೆ ಸೈಜನ್ನು ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಓಕೆ, ಈ ಕೋರ್ ಸೈಜನ್ನು ಕರೆಕ್ಟಾಗಿ ಮಾಡಬೇಕು. ಮೇಲೆ ಕೆಳಗೆ ಮತ್ತು ಹಿಂದೆ ಮುಂದೆ ನೋಡಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಇದು ನಮಗೆ ಈ ಕೇನ್ ಸ್ಟಾರ್ ಸಿಸ್ಟಮಿನ ಮೋಟ್ರಿಗೆ ನಾವು ಕಾಯಿಲನ್ನು ರೆಡಿ ಮಾಡ್ತಿದ್ದೇನೆ. ಹೇಗೆ ಸುತ್ತಬೇಕು ಕಾಯಿಲಾಗಾದರೆ ಇಲ್ಲಿ ಫಸ್ಟ್ ಸ್ಲೀವನ್ನು ಹಾಕ್ಕೋಬೇಕು. ಅದು ಗುರುತಿಗೆ ಸ್ಲೀವ್ನ ಹಾಕೋಬೇಕು. ಹಿಂದ್ಗಡೆ ಸ್ವಲ್ಪ ಅದನ್ನು ಕಟ್ಕೋಬೇಕು. ಓಕೆ, ಇದನ್ನು ಫಸ್ಟ್ ಇಲ್ಲಿ ಹಾಕೋಬೇಕು. ಇಲ್ಲಿ ಜಾಸ್ತಿ ಬಿಟ್ಕೋಬಾರ್ದು, ಈ ಥರನಾಗಿರಬೇಕು. ನಂತರ ಇಲ್ಲಿ ನಾವು ಕಾಯಿಲನ್ನು ಸುತ್ತಲಿಕ್ಕೆ ಮಾಡಬೇಕು. ಎಷ್ಟು ಇದರಲ್ಲಿ ಒಟ್ಟು ಈ ಕಾಯಿಲ್ನಲ್ಲಿ ನಮಗೆ 250 ಟರ್ನ್ಸ್ ಇರುತ್ತೆ.
ಅದರಲ್ಲಿ 150 ಟರ್ನ್ಸನ್ನು ಫಸ್ಟ್ ಹಾಕಿಬಿಟ್ಟು ಒಂದು ಸ್ಪೀಡ್ ಜಂಪನ್ನು ಹೊರಗಡೆ ತೆಗಿಬೇಕು. ಅದೇ ರೀತಿ ಮತ್ತೆ ಅದ್ರ ಮೇಲ್ಗಡೆ 50 ಟರ್ನ್ಸನ್ನು ಸುತ್ತಿ ಮತ್ತೊಂದು ಸ್ಪೀಡನ್ನು ಹೊರಗಡೆ ತೆಗಿಬೇಕು. ಅದು ನಮಗೆ ಮೀಡಿಯಮ್ ಸ್ಪೀಡ್ ಆಗುತ್ತೆ. ಮತ್ತು ಪುನಃ ಅದ್ರ ಮೇಲೆ 50 ಟರ್ನ್ಸನ್ನು ಸುತ್ತಿಬಿಟ್ಟು ಲಾಸ್ಟ್ ಟರ್ನ್ ಮೇಲೆ ನಮಗೆ ಅದು 3 ಸ್ಪೀಡ್ ಆಗುತ್ತೆ. ಹೀಗಾಗಿ ನಾವು ಸ್ಪೀಡನ್ನು ನೋಡ್ಕೋದು 1 2 3 ಸ್ಪೀಡ್, ಹೈ ಸ್ಪೀಡು, ಲೋ ಸ್ಪೀಡು, ಮೀಡಿಯಮ್ ಸ್ಪೀಡು ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಹಾಗಾದರೆ ಹೈ ಸ್ಪೀಡು, ಮೀಡಿಯಮ್ ಸ್ಪೀಡು, ಲೋ ಸ್ಪೀಡು ಯಾವ ಥರ ಆಗುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ಫಸ್ಟ್ ನನಗೆ 150 ಟರ್ನ್ಸನ್ನು ಹಾಕ್ತೀನಿ. ಓಕೆ, ಹಂಡ್ರೆಡ್ 150 ಟರ್ನ್ಸ್ ಆಯಿತು. 150 ಟರ್ನ್ಸ್ ಆದಮೇಲೆ ಇಲ್ಲಿ ಒಂದು ಜಂಪನ್ನು ನಾವು ಹೊರಗಡೆ ತೊಗೋಬೇಕಾಗುತ್ತೆ. ಈ ಜಂಪನ್ನು ನಾವು ಈ ಥರ ಟ್ವಿಸ್ಟ್ ಮಾಡಿ ಹೊರಗಡೆ ತೊಗೋಬೇಕಾಗುತ್ತೆ. ಓಕೆ, ಈ ಥರ ಟ್ವಿಸ್ಟ್ ಮಾಡಬೇಕು. ಅಲ್ಲಿ ಅದು ನಮಗೆ ಈ ಜಂಪು 150 ಆದಮೇಲೆ ಅಂದರೆ 150 ಟರ್ನ್ಸನ್ನು ಸುತ್ತಿದ ಮೇಲೆ ನಾವು ಈ ಜಂಪನ್ನು ಹೊರಗಡೆ ತೆಗೆದಿದ್ದೇವೆ. ಇದನ್ನು ಹೈ ಸ್ಪೀಡ್ ಜಂಪ್ ಅಂತೇಳ್ಬಿಟ್ಟು ನಾವು ಗುರುತು ಮಾಡಬೇಕು. ಹಾಗಾದ್ರೆ ಹೈ ಸ್ಪೀಡ್ ಜಂಪಿಗೆ ನಾವು ಇಲ್ಲಿ ರೆಡ್ ಕಲರ್ ಸ್ಲೀವನ್ನು ಹಾಕಬೇಕು. ಅವಾಗ ಗೊತ್ತಾಗುತ್ತೆ ನಮಗೆ ರೆಡ್ ಕಲರ್ ಇದ್ರ ಮೇಲೆ ಹೈ ಸ್ಪೀಡ್ ಇದೆ ಅಂತ. ಓಕೆ, ಅದಕ್ಕೆ ನಾನು ರೆಡ್ ಕಲರ್ ಸ್ಲೀವನ್ನು ಹಾಕ್ತೀನಿ. ಇದು ಸ್ಟಾರ್ಟಿಂಗ್ ಪಾಯಿಂಟಿಂದು. ಈಗ ಇಲ್ಲಿ ರೆಡ್ ಕಲರ್ ಸ್ಲೀವನ್ನು ಹಾಕ್ತಿದ್ದೀನಿ. ಓಕೆ, ಈಗ ನಾನು ಇದು ಹೈ ಸ್ಪೀಡನ್ನು ಗುರುತು ಮಾಡಿದ್ದೀನಿ. ಹೈ ಸ್ಪೀಡನ್ನು ಅಲ್ಲಿಗೆ ಗುರುತು ಮಾಡಿದೆ. ಓಕೆ, ಪುನಃ ನಾನು ಇದ್ರ ಮೇಲೆ ಮತ್ತೆ 50 ಟರ್ನ್ಸನ್ನು ಸುತ್ತಿ ಒಂದು ಟರ್ನ್ ಹೋಗಿರ್ತೀನಿ. ಅದು ಮೀಡಿಯಮ್ ಸ್ಪೀಡ್ ಆಗಿರುತ್ತೆ. ಓಕೆ, ಮತ್ತು ಇದ್ರ ಮೇಲೆ ಆ್ಯಸ್ ಇಟ್ ಈಸ್ ಹಾಗೆ ಸುತ್ತೀನಿ. ಓಕೆ, ಮತ್ತೆ 50 ಟರ್ನ್ಸನ್ನು ಹಾಕ್ತೀನಿ. ಓಕೆ, 50 ಟರ್ನ್ಸ್ ಆಯಿತು. 50 ಟರ್ನ್ಸ್ ಆದ ತಕ್ಷಣ ಆ್ಯಸ್ ಇಟ್ ಈಸ್ ಆಗಲೇ ಯಾವ ಥರ ಕಾಯಿಲನ್ನು ಟ್ವಿಸ್ಟ್ ಮಾಡಿದ್ನು ಇದನ್ನು ಕೂಡ ಅದೇ ರೀತಿ ಕಾಯಿಲನ್ನು ಟ್ವಿಸ್ಟ್ ಮಾಡ್ತೀನಿ. ಟ್ವಿಸ್ಟ್ ಮಾಡಿದ್ರೆ ನಮಗಿದು ಮೀಡಿಯಮ್ ಸ್ಪೀಡ್ ಆಗ್ತದೆ. ಈಗ ಆಲ್ರೆಡಿ ನಾನು ಹೈ ಸ್ಪೀಡನ್ನು ತೆಗೆದಿದ್ದೀನಿ. ಈಗ ನಾನು ಹಾಕ್ತೀನಿ ಮೀಡಿಯಮ್ ಸ್ಪೀಡನ್ನು ತೆಗಿತಾ ಇದ್ದೇನೆ. ಓಕೆ, ಈಗ ಮೀಡಿಯಮ್ ಸ್ಪೀಡ್ ಅಂದರೆ ಇಲ್ಲಿ ಏನಾಯಿತು, ಫಸ್ಟ್ ಸುತ್ತಿದ್ದು 150, ನಂತರ ಅದ್ರ ಮೇಲೆ ಹಾಕಿರೋ 50, ಏನಾಯಿತು 200 ಆಯಿತು. 200ಗೆ ನಮಗೆ ಮೀಡಿಯಮ್ ಸ್ಪೀಡು. ಮೀಡಿಯಮ್ ಸ್ಪೀಡನ್ನು ನಾನು ಗುರುತು ಮಾಡ್ಕೊಳ್ಳಿಕ್ಕೆ ಯೆಲ್ಲೋ ಕಲರ್ ಸ್ಲೀವನ್ನು ಹಾಕ್ಕೊಂಡಿದ್ದೀನಿ. ಓಕೆ, ಹಾಗಾದ್ರೆ ಮೀಡಿಯಮ್ ಸ್ಪೀಡನ್ನು ಗುರುತು ಮಾಡ್ಕೊಳ್ಳಿಕ್ಕೆ ಯೆಲ್ಲೋ ಕಲರ್ ಸ್ಲೀವನ್ನು ಹಾಕ್ಕೊಂಡಿದ್ದೀನಿ. ಓಕೆ, ಈಗ ಮತ್ತೆ ಪುನಃ ಇದ್ರ ಮೇಲೆ 50 ಟರ್ನ್ಸನ್ನು ಹಾಕ್ತೀನಿ. ಅಲ್ಲಿಗೆ ಎಂಡ್ ಆಗುತ್ತೆ. ಕೊನೆಗೆ ಬರ್ತಿರೋಂಥದ್ದು ನಮಗೆ ಲೋ ಸ್ಪೀಡಿಂದು ಟರ್ನ್ ಮೇಲೆ ಆಗಿರುತ್ತೆ. ಓಕೆ, 50 ಟರ್ನ್ಸ್ ಆಯಿತು. 50 ಟರ್ನ್ಸ್ ಆದ ತಕ್ಷಣ ಇದಕ್ಕೆ ನಾವು ಬ್ಲೂ ಕಲರ್ ಸ್ಲೀವನ್ನು ಹಾಕ್ತೀವಿ. ಬ್ಲೂ ಕಲರ್ ಸ್ಲೀವ್ ಹಾಕಬೇಕಾದ್ರೆ ನಾವು ಇದನ್ನ ಕಟ್ ಮಾಡಬೇಕು. ಓಕೆ, ಇದನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇದ್ರದ್ದು ಮುಗಿದೋಯಿತು. ಇಲ್ಲಿಗೆ ಈ ಕಾಯಿಲ್ ಸಂಪೂರ್ಣವಾಗಿ 250 ಟರ್ನ್ಸ್ ಆಯಿತು. 250 ಟರ್ನ್ಸ್ ಆದಮೇಲೆ ಇದಕ್ಕೆ ನಾನು ಬ್ಲೂ ಕಲರ್ ಸ್ಲೀವ್ ಹಾಕಿ ಇದನ್ನು ನಾವು ಲೋ ಸ್ಪೀಡ್ ಅಂತ ಮಾಡ್ತೀನಿ. ಇದಕ್ಕೆ ನಮಗೆ 250 ಟರ್ನ್ಸ್ ಆಲ್ರೆಡಿ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಯ್ತು. ಇದಕ್ಕೆ ನಾವು ಲೋ ಸ್ಪೀಡ್ ಅಂತ ಹೇಳ್ಬಿಟ್ಟು ಈ ಟರ್ಮಿನಲನ್ನು ಹೊರಗಡೆ ತೆಗೆದಿದ್ದೀವಿ. ಓಕೆ, ಇದು ನಮಗೆ ಲೋ ಸ್ಪೀಡ್ ಆಯಿತು. ಈ ಥರ ಇದ್ದರೆ ಟೋಟಲಿ ಆಗಿ ನಮಗೆ ಎಷ್ಟಾಯಿತು, 250 ಟರ್ನ್ಸ್ ಆಯಿತು. ಕಾಯಿಲಿಂದ ನಾನು ಆಲ್ರೆಡಿ ಒಂದು ಕಾಯಿಲ್ ರೆಡಿ ಮಾಡಿದೆ. ಈಗ ನಾನು 250 ಟರ್ನ್ಸ್ ಒಂದೇ ಇರುವಂಥ ಕಾಯಿಲನ್ನು ಈಗ ರೆಡಿ ಮಾಡಿಸಿದ್ದೇನೆ. ಇಲ್ಲಿ ನೋಡಿ. ಓಕೆ, 250 ಟರ್ನ್ಸನ್ನು ಈಗಾಗಲೇ ಹಾಕಿದ್ದು ನಾನು 3 ಟರ್ನ್ಸನ್ನು 3 ಸ್ಪೀಡ್ ವ್ಯತ್ಯಾಸ ಹೊರಗಡೆ ತೆಗಿಲಿಕ್ಕೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಡನ್ನು ಹೊರಗಡೆ ತೆಗಿಲಿಕ್ಕೆ ನಾನೇನು ಮಾಡಿದೆ, 3 ಟರ್ಮಿನಲ್ಗಳನ್ನು ಹೊರಗಡೆ ತಗೊಂಡೆ. ಲೀಡ್ ವೈರನ್ನು ಯಾವುದಕ್ಕೆ 150 ಒಂದು ಮಾಡಿದೆ, ಮತ್ತು ಅದ್ಮೇಲೆ 50 ಒಂದು ತೊಗೊಂಡೆ, ಮತ್ತು ಅದ್ರ 50 ಹಾಗಾಗಿಬಿಟ್ಟು ಟೋಟಲ್ 250ಗೆ 3 ಟರ್ನ್ಸಲ್ಲಿ ಹೊರಗಡೆ. ಅದರಲ್ಲಿ ಹೈ ಸ್ಪೀಡು, ಲೋ ಸ್ಪೀಡು, ಮೀಡಿಯಮ್ ಸ್ಪೀಡು ಅಂತೇಳಿ. ಈಗ ಏನು ಮಾಡ್ತಿದ್ದೇನೆ ಅಂದರೆ 250 ಟರ್ನ್ಸ್ ಇರುವಂಥದ್ದನ್ನು ಒಂದೇ ಕಾಯಿಲನ್ನು ರೆಡಿ ಮಾಡ್ತಿದ್ದೇನೆ. ಓಕೆ,
ಓಕೆ, ಈಗ ನಾನು ಇದಕ್ಕೆ 250 ಟರ್ನ್ಸನ್ನು ಹಾಕಿದ್ದೇನೆ. 250 ಟರ್ನ್ಸ್ ಹಾಕಿ ಒಂದೇ ಕಾಯಿಲ್ ಮಾಡಿದ್ದೇನೆ. ಇದು ಒಂದು ಸೈಡ್ ಬ್ಯಾಲೆನ್ಸ್ ಆಗಿರೋದ್ರಿಂದ ಒಂದು ಕಾಯಿನಲ್ಲಿ ಬ್ಯಾಲೆನ್ಸಿಂಗ್ ಜಂಪ್ ತೊಗೊಳ್ತೀವಿ, ಮತ್ತೊಂದು ಕಾಯಿನಲ್ಲಿ ಯಾವುದೇ ಬ್ಯಾಲೆನ್ಸಿಂಗ್ ಜಂಪನ್ನು ತೊಗೊಳ್ತೀವಿ. ಓಕೆ, ಇದಕ್ಕೆ ನಾವು 250 ಟರ್ನ್ಸನ್ನು ಹಾಕಿದ್ದೇವೆ. ಇದನ್ನು ಕಟ್ ಮಾಡ್ತೀನಿ. ಓಕೆ, ಈ ವೈಂಡಿಂಗ್ ಕಾಯಿಲ್ಗಳನ್ನ ಸುತ್ತಲಿಕ್ಕೆ ನಾವು SWG 26 ವೈರ್ ಅಂತ ಉಪಯೋಗಿಸಬೇಕು. SWG 26 ಅಂತಂದರೆ SWG ಬಗ್ಗೆ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತಿದ್ದೇನೆ. ಏನು SWG ಅಂದರೆ, SWG ಅಂತ ಯಾಕೆ ಹೇಳ್ತೀವಿ, ಎನಾಮಲ್ ಕೋಟೆಡ್ ಕಾಪರ್ ವೈಂಡಿಂಗ್ವರೆಗೆ ನಾವು SWG ಸಿಸ್ಟಮ್ಸ್ನಲ್ಲಿ ಹೇಳ್ತಿದ್ದೀವಿ. ಅದರ ಥಿಕ್ನೆಸ್ಸನ್ನು ನಾವು SWG ಸಿಸ್ಟಮ್ಸ್ನಲ್ಲಿ ಹೇಳ್ತೀವಿ. ಅದು ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆನೇ. ಓಕೆ, ಈಗ ಇದು ನಮಗೆ 250 ಟರ್ನ್ಸ್ ಕಂಪ್ಲೀಟ್ ಆಯಿತು. ಇದು ನಾವು ತೊಗೊಳ್ತಿದ್ದೆ ಒಂದು